ಅಲ್ಲ ಸರೋಜ, ನೀನು ಹೋಗಿದನವ ಅವ್ರ ಮನೆ ಸಂಗಿನ ರೊಕ್ಕ ಕೇಳಾಕ. ಅಲ್ಲ ನೀ ಏನೋ ದಾರಿ ತೋರಿಸಿದ್ದಂತಲ್ಲ ಯವ್ವ ಆಕಿಗೆ ಮನೆ. ಏನು ಅತ್ತಿ ಸೊಸೆನು ಹೇಳ್ಬಾರ್ದು ಹೇಳ್ಬಾರ್ದು ಅಂತ ಅತ್ತಿ ಸೊಸೆ ಎಲ್ಲ ನೋಡಿಲ್ಲ. ಅದೇನು ಅಂತಾರಲ್ಲ, ಆಡೋದು ಕೊಟ್ಟು ಬಾರ್ಸೋದು ತೊಗೊಂಡಂಗೆ ಆಗೈತಿ. ಹಂಗದಾರ ಇಬ್ರು ಜೋಡಿ. ಆಡೋ ಜೋಡಿ ಚಂದ ಐತಿ ಭಾಳ. ಅಲ್ಲೇ ಆಕಿ ಅತ್ತಿ ರೊಕ್ಕ ತುಂಬ ಅಂತ ಸೊಸೆ ಕೈ ಕೊಟ್ಟ ಅಂತ. ಸೊಸೆ ಇದಕ್ಕೆ ಪಾನಿಪುರಿ ಅಂತ ಅದನ್ನ ತಗೊಂಡ ಇಂಥ ಅತ್ತಿ ಸೊಸೆನ ಎಲ್ಲೂ ನೋಡಿಲಿವ. ಆಯ್ತು ಕಸ್ಬರ್ಗಿನ ಬಡ್ಡಿಲೆ ಬಡದ್ಲ ದುಗಿಸಿಳ, ದುಗಿಸ್ಕೊಡ್ದ ಅಂದ್ರೆ ಆಕಿ ನನ್ನ ಮ್ಯಾಲ ಬಂದಿಲ್ವ. ನಾ ಏನನಿ ಅಲ್ಲ ಇದಕ್ಕೆ ಏನು ನೀ ಯಾಕೆ ನಾನು ಹಿಡ್ಕೊಂಡ್ರೆ ಏನೋ ಅನ್ಲವ, ಏನಲ್ಲ ಏನೋ ಅನ್ಲು ನಾನು ಕೈ ಬಿಟ್ಟು ನಿಂತ. ಹೌದು ಬಿಡುವ, ಅವ್ರ ಅತ್ತಿ ಸೊಸೆ ಹೆಂಗದಾರಂತ ನಾನು ನೋಡಿಲ್ಲ ಇನ್ನವರೆಗೂ. ಪಾರ್ವತಿ ಏನೋ ಅನ್ನೋದನ್ನ ಕೇಳಿಸ್ಕೊಂಡ ಮನೆ ಪಾರವ ಹೋಗಿದ್ಲಂತ ಅವ್ರ ಮನೆಗೆ. ಅವ್ರು ಬಡ್ದಾಡ್ ನೋಡಿ ಓಡಿ ಬಂದಾಳಂತಗೆ. ನಾರ ಕಣ್ಣಾರ ನೋಡಿದೇನೆ ಇವ, ಕಣ್ಣಾರ ನೋಡಿನಿ ಅವ್ರನ್ನ. ಒಂಥರ ಓನ್ಯಾಗ ಕಾಮಿಡಿ ಪೀಸ್ಗಳು ಬಂದಂಗೆ ಅಯ್ಯೋ ನಮಗಾರ. ಅವ್ರು ನಮ್ಮ ಸಂಘನೆ ಸೇರಿಸ್ಕೊಂಡಲ್ಲಿ ನಮ್ಗೆ ಇನ್ನಷ್ಟು ಖುಷಿ ಆಗ್ಬಿಟ್ಟದ. ರೊಕ್ಕ ತುಂಬ್ದಾರ ಮಾಡಿದ್ರೆ ಇವು ಹೆಂಗೆ ಬಡ್ದಾಡ್ತಾವೆ ಏನು ಮಾಡ್ತಾವೆ ನೋಡ್ಕೊಂತಿರಕ್ಕೆ. ಯವ್ವ ಏನ ಮಂದಿ ಸುದ್ದಿನ ಮಾತಾಡ್ಕೊಂಡು ಕುಂದಿರ್ತೀವ, ನಂಗೆ ತಿನ್ನಕ್ಕೆ ಏನಾರ ಕೊಡ್ತೀವ? ಅಯ್ಯೋ ಮುಲ್ಲ ಯಾಕೆ ಹೆಂಗೈತೆ ಮೈಗೆ? ಮಂದಿ ಸುದ್ದಿ ನಾವು ಯಾಕೆ ಮಾತಾಡೋಣ? ಅಲ್ಲೇ ಮಾತಾಡಿದ ಕಾಮಿಡಿ ಐತಿ, ಮಾತಾಡಿ ನಗಾತಾವ. ಇಲ್ಲದ ಮಾತಾಡೋನಿ ನಡಿ. ಹಿಂಗೆ ಅಂದಿ ನಿಮ್ಮ ಅಪ್ಪನ ಮುಂದೆ. ಮತ್ತು ಮೊದಲ ಮಂದಿ ಸುದ್ದಿ ಮಾತಾಡಕತ್ರ ಮೊದಲ ಇಕ್ತಾನ ಕುಡ್ಕುಡು ಬಂದು ಇನ್ನೊಟ್ಟು ಹೇಳಿದ್ರೆ ಇನ್ನೊಟ್ಟು ಕುಡು ಇಕ್ತಾನ. ನಡಿ ಚೆನ್ನಾಗಿ ಅಲ್ಲಿ ಮಾಡಿಟ್ಟಿದ್ದಾನು ಹಾಕೊಂಡು ತಿಂದು ಹೋಗತ್ತ. ಅಲ್ಲ ಬೇಕಂದಾಗ ಸಾಲ ಮಾಡಿ ಸ್ಕೂಟರ್ ಕೊಡ್ಸಿದಾನಿ ತೊಗೊಂಡು ಚೆನ್ನಾಗಿ ಗಿರ ಕಲ್ಕೊ. ಇನ್ನೂ ಇಟ್ಟದಿ ಲಂಗಟ್ಯಾಗ ಸ್ಕೂಟರ್ ಬೇಕಾಗಿತ್ತು. ಮತ್ತು ಇದೇನು ಕಾಗಿ ಯಾಕೋ ನಿಮ್ಮ ಮನೆ ಮೇಲೆ ಯಾಕ ಯಾರು ಬರ್ತಾರೆ ನೋಡಿ ನಿಮ್ಮ ಮನೆಗೆ? ಹಂಗಾರ ಊರಿನವ್ರು ಬೀಗ್ರದು ಏನು ಬಿಡ ಹೊಲಸ್ಕಾಗಿ ಮಣ್ಣಿಂದ ಹೆಚ್ಚು ಬದರಾತತಿ. ನಮ್ಮ ಮನೆಗೆ ಯಾರು ಬರ್ತಾರೋ ಏನು ಜಗಳ ಏನು ಕಾಯಿಗೆ ಬದ್ರಾಕತ್ರ ಯಾರ ಬರ್ತಾರ ಅನ್ನಕ. ನಮ್ಮ ಮನೆಗೆ ಯಾರು ಬರ್ತಾರೆ? ನೀನೇ ಬಂದಿಯಲ್ಲ ಆತು ಮತ್ತಿನ್ನೇನು ಮತ್ತೆ ಈಗ ಯಾಕೆ ಬದ್ರಾತೋ ಏನೋ. ಕಾಯಿ ಒದರಿದ್ರು ಶಾಸ್ತ್ರ ಆಡ್ಕೊಳವ್ರ. ಇದನ್ನು ಮಾಡ್ರು ಶಾಸ್ತ್ರ ಆಡ್ಕೋರ. ಒಂದು ಕಲ್ ತೊಗೊಂಡು ಹೋಗೋರು ತಾನೇ ಹೋಗತ್ತ. ಶ ಶ ಶ ಶ ಸರಿವಾ ನಂಗಂತೂ ಹೇಳಾಕತಿ ಅದೇನು ಹೋಗುವತ್ತು. ನನಗೆ ಇದನ್ನ ನಾಷ್ಟ ಮಾಡ್ಬೇಕನ್ನ ಕಾಲೇಜ್ ಅಂದಂಗೆ ಬೇ ನೀ ಮಾತಾಡಿದಲ್ಲಿ ಸುದ್ದಿ. ಅವರು ಅಜ್ಜಿ ಮಗನೂ ಬರತ್ತ ನಮ್ಮ ದೋಸ್ತವ. ಅವನ ಹೆಸರು ತಮ್ಮಣ್ಣಿ ಅಂತೇಳಿ ನಮ್ಮ ಕಾಲೇಜ್ಗೆ ಬರಾಕತ್ತಾನ ಈಗ. ಅವರು ಭಾಳ ಶ್ರೀಮಂತರದಾರಂತ ಬೇ. ಶ್ರೀಮಂತರದಾರಂತ? ಮತ್ತು ಇಲ್ಲಿ ಸಂಗಿ ರೊಕ್ಕ ಕೊಡಕ್ಕೆ ಬಿಡ್ದಾಕತ್ತಿರಲ್ಲ. ಅದೇನೋ ಅವ್ರದ್ದು ಭಾಳ ಆಸ್ತಿ, ದೊಡ್ಡ ಮನೆ. ಮತ್ತು ಅವ್ರಿಗೆ 10 ಎಕರೆ ಹೊಲ, 2 ಬೈಕ ಎಲ್ಲ ಇದ್ದು ಅಂತ. ಈಗ ಬಂದಾಳಲ್ಲ ಅಕ್ಕ. ಅಕ್ಕ ದೊಡ್ಡ ಸೌಕಾರನ ಮಗಳಂತಕಿ. ಆಕೆನ ಅಣ್ಣ ತಮ್ಮನಿಗಳ ಅಣ್ಣ ಲವ್ ಮಾಡಿ ಓಡಿಸಿ ಕರ್ಕೊಂಡು ಬಂದಾನಂತ ಮದುವೆಯಾಗಿ. ಅದಕ್ಕೆ ಅವ್ರ ರೌಡಿಗಳೆಲ್ಲ ಬಿಟ್ಟು ಇವ್ರು ಹೊಡ್ಸಾತಿದ್ರಂತ. ಇವ್ರನ್ನ ಹೊಡಿ ಕಡ್ತಕ್ಕೆ ಅವ್ರು ದೊಡ್ಡ ವೈನಿ ಬಿಟ್ಟು ಹೋದ್ಲಂತ. ಅವ್ರ ದೊಡ್ಡ ವೈನಿ ಇವ್ರು ಸವಾಸ ಬೇಡಂತೆ ಹೋದ್ಲಂತಕಿ. ಅದಕ್ಕೆ ಅವ್ರ ಹಿಂದಿಂದ ಆ ತಮ್ಮನಿಗಳ ಅಪ್ಪನೂ ಹೋಗ್ಬಿಟ್ಟಂತ. ಅದಕ್ಕೆ ತಮ್ಮನಿಗಳ ಅವ್ವ ಮತ್ತು ತಮ್ಮನಿಗಳ ಅಣ್ಣ ಆಮೇಲೆ ನಾನು ಹೆಂಡತಿ ಅವರು ಇಲ್ಲಿ ಗಸಕನಿಗೆ ಮನೆ ಬೇಕಲ್ಲ ಅವರಿಗೆ. ಅದಕ್ಕೆ ಇಲ್ಲಿ ಹಳ್ಳಿದೊಂದು ಮನೆ ತೊಗೊಂಡು ಒಂದು 2 ಎಕರೆ ಹೊಲ ತೊಗೊಂಡಿದಾರಂತ. ಸಾಕಟ್ಟು ಕೋಟಿ ಆಸ್ತಿ ಐತಂತ ಅವ್ರದ. ಕೋಟಿ ಆಸ್ತಿ ಐತಾ? ಇದ್ರೆ ಇರ್ಬೋದಪ್ಪ. ಆ ಹುಡುಗಿ ಕೋಟಿ ಆಸ್ತಿ ಸೌಕಾರು ಇತ್ತಾಕಿ ಇಲ್ಲಿ ಬಂದು ಅತ್ತಿ ಜೋಡಿ ಹಿಂಗೆ ಜಗಳ ಮಾಡತ್ತಾರ. ಕಾಮಿಡಿ ಪೀಸ್ ಕಂಡಂಗೆ ಕಾಣತ್ತಾವ ಎರಡು ಸೇರಿ. ಇರ್ಬೋದು. ಆದರೂ ಹುಡುಗಿ ಮಗದಾಗ ಕಳೆ ಐತಿ. ದೊಡ್ಡ ಶ್ರೀಮಂತರ ಮನೆ ಹುಡುಗಿ ಗತಿನ ಐತಿ. ಇಲ್ಲ ಅವ್ರ ಅತ್ತಿ ಕಾಸಕ್ಕೆ ಏನಾಗೈತೆ ಏನು ಆತು. ನಾನು ಬರ್ತಾರೆ ಸರಿಜಕ್ಕ ಮನೆ ಯಾಕೋ ನೀತಿ ಬರಾಕತ್ತೈತಿ. ಒಂದು ತಾಸು ಮಲ್ಕೋತಾರೆ ನಾನು. ಊರು ಪಿಸಿರಿ. ತಾನು ಮದುವೆಯಾಗಿ ಗಂಡನ ಮನೆ ಬಾಳೆ ಮಾಡೋದು ಗೊತ್ತಾಗದ ಓಡಿ ಬಂತು ಅವ್ರ ಮನೆ ಕುಂತಾಳು. ಇನ್ನೊಬ್ಬರು ಸುದ್ದಿ ಮಾತಾಡಿ ಕಿಸಿತಾಳು. ಅದಕ್ಕೆ ಮತ್ತೆ ಕಿಸಿ ಹಾಕತ್ತಾಳಂತ ನಾನು ಕಿಸಿದ್ನಿ ಅಷ್ಟ. ಮತ್ತೇನು ಬೇರೆ ಫರ್ಕ್ ಐತಿ? ಯವ್ವ ಆಕಿನ ಬೈಯೋದಲ್ಲ ನೀನ ಬೇಕೊಳತ್ತೀವಿ. ಯವ್ವ ಹಂಗಾರ ನಾನು ಕಾಲೇಜ್ಗೆ ಹೋಗ್ಬರ್ತಾನೆ. ರವಿ ಬೇರೆ ಹಾಕೊಂಡು ಚಂದ ಬೇರೆ ಹಾಕೊಂಡು ಬ್ಯಾಗ್ ತುಂಬ ಜಾಸ್ತಿ ಮಾಡಿ ಇಟ್ಟಿನ ತಿಂದಳು. ಆಕೆ ಮುಂದೆ ಕೇಳ್ತಿದ್ದಿ ಏನು ಮಾಡಿ ಅಂತೆ. ಮತ್ತೆ ಹೇರಿಲ್ಲ ತಿನ್ನಕ್ಕೆ ಕುಂದಿರ್ತೀವಿ ಆಕೆ. ಈಗ ಯಾಕೆ ಈ ಕಡೆ ಹೊಂಟಾಳ? ಅಲ್ಲಕ್ಕೆ ಏನು ಹಾದಿಗಿದಿ ತಪ್ಪಂದ್ಲ ಏನು? ಅಲ್ಲಿ ಇಲ್ಲೇ ಈಗ ಬರೋಣ ಕಾಯಿ ಮಾಡಿದಾರ. ಹಂಗಾರೆ ನೀನು ಈಕೆನ ಮನೆಗೆ ಬರತ್ತೇವನು ಅದಕ್ಕೆ ಕಾಯಿ ಬದ್ರಾತೈತಿ. ಸರೋಜಾ ಆಂಟಿ ಹೇಳಕ್ನ ಇಂದ್ರಾಣಿ. ಅಲ್ಲ ನೀವು ಒಗ್ಯಾಕೆ ಬರ್ತಾನೆ ಅಂದಿರಿ, ಅದಕ್ಕಾಗಿ ಒಗ್ಯಾಕೆ ಬರ್ತಾರನ ಅಂತ ಕೇಳಾಕಂತ ಬನ್ನಿ. ಇಲ್ಲ ಅದು ಇವತ್ತು ಜೋಳ ಹಾಕಿ ಹಸನ್ ಮಾಡೋದೈತೆ. ಮತ್ತು ನಾವು ಭಾಳ ಮಂದಿನೂ ಇಲ್ಲಲ್ಲ 3 ಮಂದಿಲ್ಲ. ಅದಕ್ಕಾಗಿ ಒಂದಿನ ಬಿಟ್ಟೆ ಒಂದಿನ ಎಲ್ಲ ತುಂಬ್ಕೊಂಡು ಹೋಗೋದು ಹಾಕೊಂಡ್ಬರ್ತೇನೆ. ದಿನ ಏನು ಹೋಗಿದ್ದಿಲ್ವ, ದಿನ ಬೇಸರಕತ್ತವ. ಅಷ್ಟು ದೂರ ಹೋಗಿ ಒಕ್ಕೊಂಡು ಬರುವಷ್ಟೆಲ್ಲ ರಗಡ ಹೋಗತ್ತೆ. ಅದಕ್ಕಾಗಿ ಒಂದಿನ ಬಿಟ್ಟು ಒಂದಿನ ಹೋಗ್ಕನು. ಬೇಕಾದ್ರೆ ನೀನು ನಾಳೆ ಬಾ.
ನಾಳೆ ಹೋಗೋಣಂತ. ಬೇಕಾದ್ರೆ ಭಾಳ ಇದ್ರೆ ಇವತ್ತ ಮನ್ಯಾಗ ಒಕ್ಕೋ ಒಂದಿಷ್ಟು ತೊಡಿ. ನಾಳೆ ಬೇಕಾರೆ ಹೋಗಿ ಬರೋಣಂತ. ಒಕ್ಕೊಂಡು ಎಲ್ಲ ಸ್ವಚ್ಛಗೆ ಒಗೆದ್ರೆ ಹಾಕಿ ಬೇಕಾರೆ ಅಲ್ಲೇ ಜಳಕ ಮಾಡ್ಕೊಂಡು ಬಂದ್ಬಿಡೋಣ. ಹಂಗಂತೀರಿ? ಅದು ನಮ್ಮ ಮಂದಿ ಭಾಳ ಹರಿ ಭಾಳಿದ್ದು. ಹೌದು. ಹೌದಾ? ನಾನು ಬರಲಿವ ಇವತ್ತು. ಒಗ್ಯಾನ ಮತ್ತು ಏನು ಅಷ್ಟೇನಿಲ್ಲ. ಜೋಳ ಅಕ್ಕಿ ಹಸನ್ ಮಾಡ್ಬೇಕು. ಈ ರೇಷನ್ ಅಕ್ಕಿ ಕೊಡತ್ತಾರ. ಅದ್ರಾಗ ಬೇರೆ ಬಾಲದುಳ, ಆ ದಪ್ಪನ ಬಿಳಿ ಅಕ್ಕಿ ಎಲ್ಲ ಬರತ್ತವ. ಅವನ್ನೆಲ್ಲ ಆರಿಸ್ಕೊಡ್ದಕ್ಕಲ್ಲ ಮನ್ನ ಎಲ್ಲ ಆರಿಸ್ಕೊಡ್ದ ರಗಡಾಕ. ಅದಕ್ಕೆ ಹಿಂಗಾಗಿ ಒಂದಿನ ಅದಕ್ಕಾಗಿ ಪೂರ್ತಿ ಕುಂತು ಬಿಡ್ತಾನೆ. ಬೆಳಿಗ್ಗೆನ ರೊಟ್ಟಿ ಮಾಡಿರ್ತಾನೆ. ಅದಕ್ಕಾಗೆ ಕುಂತಾನೆ. ಯಾಕೆ ತಂಗಿ ಮಕ್ಕ ಸಪ್ಪಿಗೆ ಇಟ್ಕೊಂಡಿಲ್ಲ? ಅದು ನಮ್ಮ ಅತ್ತಿ ನಿನ್ನೆ 1,000 ರೂಪಾಯಿ ಇದನ್ನು ಮಾಡೇನಲ್ಲ, 1,000 ರೂಪಾಯಿ ಕೊಡ್ತಾನ ಬಿಡೋದಿಲ್ಲ ಅಂತ ನಿಂತಾಳ. ಅದಕ್ಕೆ ದಿನ ಒಗ್ಯಾಕೆ ಕಳ್ಸತ್ತಾಳ. ಮನ್ಯಾಗ ನೀನಿಂದ ಊಟನ ಕೊಟ್ಟಿಲ್ಲ ನನಗೆ. ಹೊಟ್ಟೆ ಹಸದ ಹಲ್ಲು ಪಲ್ಯ ಆಗೈತಿ. ನನ್ನ ಗಂಡ ಅದಕ್ಕೆ ಈ ಕಡೆ ಎಲ್ಲೋ ಹೊಲ ಐತಿ ಇಲ್ಲಿ, ಅಲ್ಲಿ ಹೊಲದಾಗ ಅದಾನ. ಅಲ್ಲೇ ಒಂದು ಸ್ವಲ್ಪ ಹೊಂಟಿದ್ದೀನಿ. ಭಾಳ ಕಾಡಾಕತ್ತಾಳ ನಮ್ಮ ಅತ್ತಿ. ಹೀಗಾಗಿ ನನ್ನ ಗಂಡನ ಭೇಟಿಯಾಗಿ ಬರ್ಬೇಕಂತ ಹೊಂಟೇನವ. ನಿನ್ನಿಂದ ಬರೀ ನೀರಷ್ಟು ಕುಡ್ದೆ ನೋಡು. ಏನೂ ಕೊಡಕ್ಕೆ ಒಳಗೆ. ಹೆಂಗೆ ಬೆಳೆಸಿದಿ, ಹೆಂಗೆ ತಿಂದು 800 ರೂಪಾಯಿ ತಂದು ಕಕ್ಕಸದನ. 800 ತಿಂದಿದ್ದೀನಿ, 2 ತಿಂಗಳು ಏನೂ ತಿಂದಂಗೆ ನೀ ಅಂತ. ನಾ ಅಲ್ಲಿ ತನಕ ಬದುಕಾಕತ್ತೇನೆ ರೀ. ಅವ್ವ ಹಂಗಂತಾಳ ನಿಮ್ಮ ಅತ್ತಿ? ಅಷ್ಟು ಕೆಟ್ಟದಾಳ? ಹ್ಞೂ ರೀ, ಒಬ್ಬಕ್ಕೆ ತಿಂದಿಲ್ಲ. ನಾ ಬರ್ರಿ ಅಂದ್ರೆ ಬರೀ 800 ರೂಪಾಯಿ ತಿಂದಿದ್ದೀನಿ. ಅವ್ರಿಗೆ ಬೇರೆಗೂ 200 ರೂಪಾಯಿ ತಂದು ಕೊಟ್ಟೇನಿ. ಮತ್ತು ಅವ್ರಿಗೂ ತಂದು ಕೊಟ್ಟೇನಲ್ಲ ನಾ. ಹಾಂ, ಬರೀ 800? 800 ಅಂದರೆ ಏನು 8 ರೂಪಾಯಿ ಅಂದ್ಕೊಂಬಿಟ್ಟಾಳ ಆಕಿ. ಒಬ್ಬಾಕಿ 800 ತಿಂದು ಮತ್ತು ಅವ್ರಿಗೆ 200 ರೂಪಾಯಿ ತಂದು ಕೊಟ್ಟ ಅಂದ್ರೆ ಅವ್ರು ಬೈಯವ್ರಿ ಆಕಿನ. ಅದಕ್ಕೆ ರೀ ನನಗೆ ಮನಸ್ಸಿಗೆ ಬೇಜಾರಾಯಿತು. ಹಾಗಾಗಿ ಮನೇಲಿ ಏನಾದ್ರು ಕುಂಡ್ರಲ್ಲಿ ಒಗ್ಯಾಕೆ ಹೋಗು ಬಾಂಡೆ ತಿಕ್ಕು ಅಂತ ಭಾಳ ಕಡತಾಳ, ಭಾಳ ಹಿಂಸೆ ಕೊಡತ್ತಾಳ. ಹಾಗಾಗಿ ನಾನು ಒಂದಿಟ್ಟು ಅಡ್ಡಾಡ್ಕೊಂಡು ಬಂದ್ರತಂತ ಹೊಂಟಿದ್ದೀನಿ. ಸಂಜೆ ಹೇಳಿ ಅಲ್ಲ, ಅದಕ್ಕೆ ಹೊಂಟಿದ್ದೆ. ಸರಿ ಬಾ, ಇಲ್ಲಿ ಕುಂಡ್ರ ಬಾ. ಇಲ್ಲೇ ಕುಂದ್ರ, ನಾನು ತಿನ್ನಕ್ಕೇನ ತೊಗೊಂಬರ್ತೇನೆ. ಬೇಡ್ರಿ, ನಂಗೆ ತಿನ್ನಕ್ಕೇನು ಬೇಡ. ನಂಗೆ ಯಾರ ಮನೇಲಿ ತಿಂದು ಅಭ್ಯಾಸ ಇಲ್ಲ. ಹಂಗ್ಯಾಕಂತೀವ? ನಾವು ನಿಮ್ಮವ್ರನ್ನ ಮತ್ತು ಹೊಟ್ಟೆ ಹಸ್ಕೊಂಡು ಇಟ್ಟೋತಿರ್ತಿ. ತಿನ್ನ, ಮತ್ತು ನಿನಗೇನು ಬೇಕಲ್ಲ ಅದನ್ನು ಅಲ್ಲಿ ಅಂಗಡಿಯಾಗ ತೊಗೊಂಡು ಹೋಗು. 100 ರೂಪಾಯಿ ಕೊಡ್ತೇನೆ. ತೊಗೊಂಡು ಬರ್ತೇನೆ. ತೊಗೋತಂಗಿ ತಿನ್ನು. ತಿನ್ನುವ, ಬಡ ಬಡ ತಿಂದ್ಯಾ. ಮತ್ತೆ ಓನ್ಯಾಗ ಮಂದಿ ಬಂದ್ರೆ ಮಂದಿ ಕಣ್ಬಿದ್ರೆ ಬಾ ಕೆಟ್ಟ. ಒಳಗೆ ಕರ್ಕೊಂಡು ಹೋಗ್ತೀನಿ. ನನ್ನ ಮಗ ಅವನ್ನ ತಾನ ನಿಂಗೆ ಅವ್ನ ಮುಂದೆ ಕುಂತು ಅನ್ನಕ್ಕಾಗಲ್ಲ. ಅದಕ್ಕೆ ಇಲ್ಲೇ ತೊಗೊಂಬ. ನೀವು ಬಾಗಲ್ಲ ಪಡ್ಸಾಲ್ಯಾಗ ನಾವು ಇಲ್ಲೇ ಕುಂತು ತಿಂದಿರ್ತೇವೆ ಪಡ್ಸಾಲ್ಯಾಗ. ಸರೋಜಾ ಆಂಟಿ, ನಿಮ್ಮ ಮನಸ್ಸು ಭಾಳ ಒಳ್ಳೇದೈತ್ರಿ. ಉಪ್ಪಿಟ್ಟು ಮಸ್ತ್ ಆಗೈತ್ರಿ. ಭಾಳ ಚಲೋ ಆಗೈತ್ರಿ ಉಪ್ಪಿಟ್ಟು. ಅಮ್ಮ ಐತಿ ಇನ್ನೊಂದು ಸ್ವಲ್ಪ ತಿನ್ಬೇಕಲ್ಲ ತಂಗೆ. ಅಲ್ಲ ಇನ್ನಟ ಬಿಟ್ಟಲ್ಲ ಇದು ನಟ. ಸಾಕ್ರಿ. ನಂದು ಹೊಟ್ಟೆ ತುಂಬಿತು. ಸಾಕು ತಗೋರಿ. ಪುಣ್ಯ ಆಗ್ತಲ್ರಿ ನಿಮಗೆ. ತಗೋ ತಂಗಿ, ಇದ್ರಾಗ 1,000 ರೂಪಾಯಿ ಅದ. ನಿಮ್ಮ ಅತ್ತಿಗೆ ಅವ್ರು ಎತ್ತಿಂದದ್ದು 200 ರೂಪಾಯಿ ಮುಡ್ಕೊಂಡು ನೀನು 800 ರೂಪಾಯಿ ಕೊಟ್ಟುಬಿಡು. 200 ರೂಪಾಯಿ ನೀ ಇಟ್ಕೋ. ಏನರ ತಿನ್ನ ಏನು ನಿನಗೆ ಅಂತೇಳಿದ್ದಾಗ ನಾನು ತಂದು 1,000 ರೂಪಾಯಿ ಕೊಡ್ತಂಗಿ. ಎಷ್ಟು ದಾರುಡ ಮನಸ್ಸು ನಿಮ್ಮದು. ಹಂಗಾರೆ ನಾ ಕಾಲೇಜ್ಗೆ ಹೋಗಿ ಬರ್ತಾನೆ ಬೇ. ಹೋಗಿ ಬರೋಣ ನನ್ನ ಮಗನ. ನೀವು ನಿಮ್ಮ ಮಗ ರೀ? ಹಾಂ ಇವ ಅವ ನನ್ನ ಮಗ. ಅವ ಒಬ್ಬ ನೋಡಪ್ಪ ನಮ್ಮ ಮನೆಗೆ ರಾಜಾವರಿ. ನಮ್ಮದು ಒಂದು 4 ಎಕರೆ ಹೊಲ ಐತಿ. ನನ್ನ ಸಣ್ಣ ಮನೆ ಐತಿ. ಆಮೇಲೆ ಹೊಲದಾಗ ದೊಡ್ಡ ಮನೆ ಕಟ್ಟಿದವು. ಹೊಲದಾಗ ಶಿಫ್ಟ್ ಆಗ್ಬೇಕು. ನಿಮ್ಮ ಹೊಲಕ್ಕೆ ಹೋಗೋರಿ ನೀವು? ಅಯ್ಯೋ ದೇವ್ರಿ, ಇಲ್ಲಿ ನೀವು ಅಷ್ಟೇ ನಮಗೆ ಚಲೋ ಇದ್ದೀರಿ. ನೀವು ಹೋಗ್ಬಿಟ್ರಿ ಇನ್ನು ಯಾರು ರೀ? ಇದಾರ್ಯವ್ವ, ನನಗಿಂತ ಚಲೋನೂ ಅದಾರ. ಪಾರ್ವತಿ ಅಂತಾರಲ್ಲ, ಅವ್ರ ಮನೆ ದೇವ್ರಂತ ಮನುಷ್ಯರವ್ರು. ಅವ್ರನ್ನ ಹಚ್ಕೊಂಡೆ ಅಂದ್ರೆ ನೀನು ಏನು ಬೇಕು ಬೇಡದ ಮನೆಯೆಲ್ಲ ತುಂಬ ಹೋಗ್ತೈತಿ. ಅಯ್ಯ ಚಸ್ಮಾ, ನಾನು ನೀಲಿ ಕಲರ್ ಐತಿ. ಎಲ್ಲಾರ ಗಾಡಿ ಮೇಲೆ ಬಿದ್ದೀವ ನನ್ನ ಮಗನ ಬಿಡೋದನ್ನ ತೆಗಿ ಚಸ್ಮಾ. ನನಗೆ ಬೇಕು ಬೇ ಚಸ್ಮಾ ಇಲ್ಲ, ನಂಗೆ ಇರೋಕ್ಕಾಗಲ್ಲ. ನಾನು ಹೋಗ್ಕನ. ಹಾಂ ಆಂಟಿ, ನಿಮ್ಮ ತಮ್ಮನಿ ನಾನು ಕ್ಲಾಸ್ಮೇಟ್ ರೀ. ಹೌದಾ, ಸರಿಯಪ್ಪ. ಹಂಗಾದ್ರೆ ನಾ ಇಲ್ಲಿ ಬಂದಿದ್ದ ವಿಷಯ ನಮ್ಮ ತಮ್ಮನಿಗೆ ಹೇಳ್ಬೇಡ. ಅಂದ್ರೆ ಮನೇಲಿ ಗೊತ್ತಾದ್ರೆ ಇಲ್ಲಿ ಹೋಗಿ ತಿಂದು ಬಂದ್ಲು ಅಂತ ಬೈತಾರ. ಅದಕ್ಕೆ ಹೇಳಿದೆಪ್ಪ. ಇಲ್ಲ ಆಂಟಿ, ನಾನು ಹೇಳೋದು ಇಲ್ಲ, ಹೇಳೋರಿಗೆ ಸೇರೋದು ಇಲ್ಲ. ಇದೊಂದು ನನ್ನ ಹಾಬಿ ಇದೆ. ಒಳ್ಳೆ ಹಾಬಿ ಇಟ್ಕೊಂಡಿದ್ಯಪ್ಪ, ಒಳ್ಳೇದಾಗಲಿ. ಸರಿ ಅಮ್ಮ, ನಾ ಬರ್ತೀನಿ. ಬಾಯ್. ಹುಷಾರೋ ಮಗನೇ. ಗಾಡಿ ಹೋಗುತ್ತಾನ ಈ ನಾಯಿ ನಿಮ್ದೇ ಅನ್ರಿ? ಆ ನಾಯಿ ನಮ್ದು ಸಾಕಿದವ. ಇಲ್ಲೇ ಅಡ್ಡಾಡ್ತಿರ್ತೈತಿ, ಇಲ್ಲೇ ಬಂದು ಮಲ್ಕೋತೈತಿ. ಸರಿ ಹಂಗಾರೆ ಬರ್ಲ್ರಿ. ನಿಮ್ಮ ಮನೆಗೆ ತಿನ್ನಕ್ಕ ಬಂದಂಗಾತ್ನ. ಅಯ್ಯ ಹಂಗ್ಯಾಕಂತೀಯ ತಂಗಿ? ಸರಿ ಆಂಟಿ, ಬರ್ತೀನಿ. ದುಡ್ಡು ಇರ್ವಾತಿತ್ತು, ಅದು ನಿಮ್ಮ ಹತ್ರ ಇಸ್ಕೊಳ್ಳೋದು ಪರವಾಗಿಲ್ಲ ತಗೋ. ನೀನು ಅಂತೇಳಿ ಇದ್ದಾಗ ಕೊಡೋನಲ್ಲ. ಬಹಳ ಉಪಕಾರ ಆಯಿತು ಆಂಟಿ. ಬರ್ತೀನಿ ಆಂಟಿ. ಸರಿವಾ, ಹೋಗ್ಬಾ. ಇದನ್ನೇ ಗಣೇಶ ಹಬ್ಬ ಮಾಡಿಬಿಡ್ತೀನಿ. ಬರ್ತೀನಿ ರಂಗ ಸರೋಜ ಆಂಟಿ. ಪಾಪ ಏನು ಕಷ್ಟ ಇತ್ತು ಏನೋ, ದೊಡ್ಡ ಶ್ರೀಮಂತ ಅಂತಾರ. ಈಗ ಏನಾರು ಆದ್ಮೇಲೆ ನಾಳೆ ನನಗೂ ಹೇಳ್ತಾರ 1,000 ಕೊಟ್ಟ 10,000 ಕೊಡ್ಬೋದಲ್ಲ ಎಲ್ಲಾರ. ಹಂಗೆ ಇಟ್ಕೋಬೇಕು ದೊಡ್ಡ ಮಂದಿನ. ಏ ಗೌರಿ. ಹಾಂ ರೀ, ಕರೆದ್ರಾ? ಅಲ್ಲ ಗೌರಿ, ಹೊಟ್ಟೆ ಬರ್ತಾ ಇದೆ. ಈಗ ನೀನು ಸೀರೆ ಉಡಬೇಕು, ಇಲ್ಲಾಂದರೆ ನೈಟಿ ಹಾಕೋ. ಈ ರೀತಿ ಎಲ್ಲ ನಿಂದಿರಬೇಡಮ್ಮ. ಅಜ್ಜಿಗೂ ಕೋಪ ಬರುತ್ತಲ್ವಾ? ಯಾರಿದ್ದೀರಾ ಮನೇಲಿ? ಮನೇಲಿ ಯಾರು ಇದ್ದೀರಾ? ಹಲೋ, ಎಕ್ಸ್ಕ್ಯೂಸ್ ಮೀ. ಯಾರು ಬಂದಿರ್ಬೋದು? ಯಾವುದೋ ಹುಡುಗಿ ತಾನೇ ಇದ್ದಂಗೆ ಇದೆಯಲ್ಲ ರೀ. ಇದೆ, ನಾನು ನೋಡ್ತೀನಿ. ನೀನು ಕೂತ್ಕೋ ಇಲ್ಲಿ. ಯಾರು ಬನ್ನಿ ಒಳಗೆ. ಹಾಯ್ ಹಾಯ್ ಭರತ್.
ಹಾಯ್ ಗೌರಿ ಅವರೇ. ಹಾಯ್. ಯಾರು ನೀವು ಗೊತ್ತಾಗಲಿಲ್ಲ, ಸಾರಿ. ನೀನು ಯಾಕೆ ಬಂದೆ ಇಲ್ಲಿ? ಯಾಕೆ ಬರತ್ತೆ, ಕೋಪ ಮಾಡ್ಕೋತೀಯಾ? ಅಲ್ಲ, ನೀನು ನನ್ನ ಫ್ರೆಂಡು. ಹಾಂ, ನಿನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾಳೆ ಅಂತ ಹೇಳಿದ್ದೆ. ಏನೋ ಕೋಪ ಬಂತು, ಸ್ವಲ್ಪ ಜಗಳ ಮಾಡ್ಕೊಂಡಿದ್ದೀವಿ, ಅಷ್ಟಕ್ಕೆ ನಮ್ಮನ್ನು ದೂರ ಮಾಡ್ಕೋತಾ ಇದೆಯಲ್ಲ. ಫ್ರೆಂಡ್ಶಿಪ್ನ ದೂರ ಮಾಡ್ಕೋಬಾರ್ದು. ಅಲ್ಲ, ಕಾಲೇಜ್ ಮೇಟಿಂದ ನಾವು ಫ್ರೆಂಡ್ಸ್ ಆಗಿರೋದ್ರಿಂದ ನಮ್ಮನ್ನು ದೂರ ಮಾಡ್ಕೋತಾ ಇದೆಯಲ್ಲ, ಸರಿನಾ? ಯಾರಮ್ಮ ನೀನು? ಅದು ತಾತ, ನಾನು ಭರತ ಫ್ರೆಂಡು, ಜಾನ್ವಿ ಅಂತ ಹೇಳಿ ನನ್ನ ಹೆಸರು. ಹಾಂ, ಅವಾಗ ಬಂದಿದ್ದಲ್ಲವ ನಿಮ್ಮ ಮನೆಗೆ. ನೋಡಿದ್ದೀನಿ, ನಾನು ನೋಡಿದ ನೆನಪು. ಇವ್ರು ಕಾಲೇಜ್ಗೆ ಹೋಗುವಾಗೆಲ್ಲ ಬರ್ತಿದ್ಲಲ್ರಿ ಹುಡುಗಿ. ಈಗ ಸ್ವಲ್ಪ ದೊಡ್ಡೊಳಗಳೆ, ಕೂದಲಿಗೆ ಇದ್ಲೆಲ್ಲ ಶೈನ್ ಮಾಡಿಸ್ಬಿಟ್ಟವಳು, ಗುಂಗುರು ಕೂದಲು ಮಾಡಿಸವಳು. ನೋಡು, ಎಲ್ಲಿ ಗುರ್ತಾತ್ಬೇಕು. ಬರವಾ, ಕೂತ್ಕೋ. ಸರಿ ಗೌರಿ, ನಾನು ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಸರಿ ರೀ, ಕೂತ್ಕೊಳ್ಳಿ. ಸರಿ, ನೀವು ಹೆಂಗಸರು ಎಲ್ಲ ಮಾತಾಡ್ಕೊಳ್ಳಿ, ನಂದೇನು ಇಲ್ಲಿ ಕೆಲಸ. ನಾನು ಸ್ವಲ್ಪ ಅಂಗಡಿ ಕಡೆ ಹೋಗಿ ಬರ್ತೇನೆ, ಸ್ವಲ್ಪ ಎಲ್ಲ ನೋಡ್ಕೊಂಡು ಬರ್ತೇನೆ. ಅಲ್ಲಿ ಏನು ಇದು ಕಿರಾಣಿ ಅಂಗಡಿಯಾಗ ಹುಡುಗರು ಭಾಳ ಇದನ್ನು ಮಾಡತ್ತಾವ, ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಕಸ ಬರ್ತಾನೆ. ಹಂಗಾರೆ ನನಗೆ ಏನಾರ ಜಾಡ್ ಬೇಕನ? ಹ್ಞೂ ರೀ, ಸ್ವಲ್ಪ ಇದು ಬೇಕಾಗಿತ್ತು. ಏನದು, ಗೌರಿದು ಇದನ್ನು ಮಾಡೋದೈತಲ್ಲ, ಅದಕ್ಕಾಗಿ ಸ್ವಲ್ಪ ಹೋಳಿಗೆ ಮತ್ತು ಏನಾರ ಮಾಡೋಣ ಗೌರಿ. ಅಜ್ಜಿ, ನನಗೂ ಏನು ಗೊತ್ತಾಗಲ್ಲ, ನಾನು ಅಷ್ಟೊಂದು ಮಾಡ್ದವಳಲ್ಲ. ಏನು ನೋಡಿ, ನೀವು ಏನು ಮಾಡ್ತೀರಾ? ಸರಿ, ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ. ಅಯ್ಯೋ ನನ್ನ ತಾಯಿ, ನಿನಗೆ ಮಾಡೋಣತಿಲ್ಲ. ನೀವು ಹೊಟ್ಟೆ ಮಾಡ್ಕೊಂಡು ಯಾವಾಗ ಮಾಡ್ತಿ? ಹಾಂ, ಹಿಂಗೆ ಚಿಟಿ ಚಿಟಿ ಅನ್ನೋ ಅರ್ಬಿ ಹಾಕೋಬೇಡವ. ಮೆತ್ತಗೆ ನೈಟಿಯಾರ ಹಾಕೋ, ಇಲ್ಲ ಸೀರೆಯಾರ ಉಟ್ಕೋ. ಹೊಟ್ಟೆ ಚಿಟಿ ಚಿಟಿ ಅಂದ್ರೆ ಕೂಸಿಗೆ ಒಳಗೆ ಇದಾಕತಿ ಏನ? ಹಾಂ ರೀ, ಇವತ್ತು ಅವ್ರು ತೊಗೊಂಡು ಬರ್ತಾನಂದಾರ ರೀ ನೈಟಿ. ಅದು ತೊಗೊಂಬಂದ್ರೆ ಅಂದ್ರೆ ಹಾಕೋತೇನೆ ರೀ. ಸರಿ, ನಾ ಬರ್ಲಂಗಾರ ನೀ ಅಲ್ಲಿ ಫೋನ್ ಮಾಡಿ ಹೇಳಂಗಾರ ನಂಗೆ. ಹಾಂ ರೀ. ಕುಂದ್ರವಾ ತಂಗಿ, ಒಂದು ಚಾಗಿ ಕೊಡ್ತು ಹೋಗೇನಾ? ಹಾಂ ತಾತ. ಮತ್ತವ, ಮತ್ತು ಮನೆಗೆಲ್ಲ ಆರಾಮಿದಾರ? ಎಲ್ಲರೂ ಆರಾಮಿದಾರ ಆಂಟಿ. ಆದರೆ ಏನು ಮಾಡೋದು? ಯಾಕ ತಂಗಿ, ಯಾಕೆ ಅಳಾಕತ್ತೀವ ನೀನು? ಅಪ್ಪ ಅಮ್ಮ, ನಾನು ಕಾಲೇಜಲ್ಲಿ ಇಡುವಾಗ ಒಂದು ಹುಡುಗನ ಲವ್ ಮಾಡಿದೆ ಅಂತೇಳಿ ಅಪ್ಪ ಅಮ್ಮನ ಗೊತ್ತಾಗಿ ನಾನು ಹೊಡೆದು ಮನೆ ಬಿಟ್ಟು ಹೊರಗೆ ಹಾಕಿದ್ದಾರೆ. ಆದರೆ ಹುಡುಗ ಬೇರೆದವಳನ್ನ ಮದುವೆ ಆಗ್ಬಿಟ್ಟ. ನನಗೆ ಹತ್ತು ಇಲ್ಲ ಇತ್ತು ಇಲ್ಲ, ಹಂಗೆ ಆಗ್ಬಿಟ್ಟಿದೆ ನನ್ನ ಜೀವನ. ನಾನೇನು ಮಾಡಲಿ? ನಾನು ಅವನ್ನೇ ಇಷ್ಟಪಟ್ಟಿದ್ದೆ, ಅವನ್ನೇ ಮದುವೆ ಆಗ್ತಾನಂದೆ. ಅಪ್ಪ ಅಮ್ಮ ಬೇಡ, ಅವ್ನ ಮದುವೆ ಆಗೋದಾದ್ರೆ ನಮ್ಮ ಮನೇಲಿ ಹೇಳ್ಬೇಡ ಅಂತ ಹೊರಗೆ ಹಾಕ್ಬಿಟ್ರು. ನಾನು ಸಿಟ್ಟಲ್ಲಿ ಮನೆ ಬಿಟ್ಟು ಬಂದೆ. ಇರೋಕ್ಕೆ ಮನೆ ಇಲ್ಲ. ಭರತ್ ಜೊತೆ ಬರಬೇಕು ಅಂದರೆ ಭರತ್ ಸ್ವಲ್ಪ ಜಗಳ ಗಿಗಳ ಮಾಡ್ಕೊಂಡು ನನ್ನ ಜೊತೆ ಮಾತಾಡ್ತಾ ಇಲ್ಲ. ಬೇರೆ ಯಾರ ಫ್ರೆಂಡ್ಸ್ ಜೊತೆ ಹೋಗಬೇಕು, ಅವ್ರ ಮನೆಗೆ ಒಂದು 2 ದಿನ ಹೋದರೆ ಅಪ್ಪ ಅಮ್ಮನಿಗೆ ಬುದ್ಧಿ ಬಂದು ತಾವೇ ಕರೀತಾರೆ ಅಂತ ನಾನು ಮಾಡಿದ್ರೆ, ಯಾವ ಫ್ರೆಂಡ್ಸು ಇಲ್ಲಿ ನಾವಿರೋ ಸರ್ಕಲಲ್ಲಿ ಇಲ್ಲ. ಅವರೆಲ್ಲ ದೂರ ಇದ್ದಾರೆ, ಬೇರೆ ಬೇರೆ ಊರುಗಳಿಗೆ ಹೋಗಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಇಲ್ಲಿರೋನೊಬ್ಬನೇ ಭರತ್ ಒಬ್ಬನೇ. ಸೊ ನನಗೆ ಪರಿಚಯ ಇರೋನಂದರೆ ಅವನೊಬ್ಬನೇ. ಪ್ಲೀಸ್ ಆಂಟಿ, ನನ್ನನ್ನು ಒಂದು ವಾರದ ಮಟ್ಟಿಗೆ ಇಲ್ಲೇ ಇಟ್ಕೋತೀರಾ? ಅಯ್ಯೋ, ಅದಕ್ಕೇನಂತೆ, ನೀವಿಷ್ಟೊಂದು ಕೇಳ್ಕೋಬೇಕಲ್ಲ. ಅಲ್ಲ ಅಲ್ಲ, ನೀವು ಈ ರೀತಿ ಕೇಳ್ಕೊಳ್ಳೋದೆಲ್ಲ ಸರಿ ಇಲ್ಲ. ಸರಿ, ಹಾಗಾದರೆ ಇರಿ, ಯಾರು ಬೇಡ ಅಂತಾರೆ? ಬಟ್ಟೆ ಬರೆ ಎಲ್ಲ ತಂದಿದ್ದೀರಾ? ಸರಿ, ಇಲ್ಲೇ ಇದ್ಬಿಡಿ. ಅಯ್ಯೋ, ನಿಮ್ಗೆ ಎಷ್ಟು ಒಳ್ಳೆ ಮನಸ್ಸು. ನಾನು ಯಾರು ಏನು ಅಂತ ಗೊತ್ತಿಲ್ಲದೇ ಇಲ್ಲಿ ಬಂದು ಇರ್ತೀನಿ ಅಂದ ತಕ್ಷಣ ಇರು ಅಂದ್ಬಿಟ್ರಿ. ಅದು ಒಂದು ಹುಡುಗಿ ನಾನು. ಇರು ಅಂದ್ರಲ್ಲ ನೀವು. ಇಷ್ಟೊಂದು ನಿಮಗೆ ಇದು ಒಳ್ಳೆ ಗುಣ ಇದೆ. ಅವಳಿಗೆ ಒಳ್ಳೆ ಗುಣ ಇರೋದಕ್ಕೆ ನನ್ನ ಮಗ ಮೊಮ್ಮಗ ಅವಳನ್ನ ಮೆಚ್ಚಿ ಮದುವೆ ಆಗಿದ್ದಾನವ್ವ. ಇಷ್ಟೊಂದು ಹೊಟ್ಟೆ ಬಂದು ಇಷ್ಟೊಂದು ಕೆಲಸ ಮಾಡತ್ತಾಳ. ನಮಗೊಂದು ಇಟ್ಟು ಕೆಲಸ ಹಚ್ಚಲಾಕಿ ಮನೆ ಎಲ್ಲ ನೀಟಾಗಿ ಇಟ್ಕೊಂಡು ಎಷ್ಟು ಕ್ಲೀನಾಗಿರ್ತಾಳೆ ಗೊತ್ತಾ? ಒಂದು ಒಳ್ಳೆ ಹುಡುಗಿ, ಸಂಸ್ಕಾರವಂತ ಹುಡುಗಿನ ನಾವು ಈ ಮನೆಗೆ ಸೊಸೆ ಮಾಡ್ಕೊಂಬಂದಿದ್ದೀವಿ. ಸಂಸ್ಕಾರವಂತ ಹುಡುಗಿನ ಮಾಡ್ತೀನಿ. ಇವ್ರ ಸಂಸ್ಕಾರನ ಎಲ್ಲ ಹಾಳು ಮಾಡಿ ಈ ಮನೆ ಬಿಟ್ಟು ಓಡಿ ಹೋಗಬೇಕು, ಆ ರೀತಿ ಮಾಡ್ತೀನಿ. ಹೌದು ಅಜ್ಜಿ, ನನಗೆ ಇವ್ರು ನೋಡಿದ ತಕ್ಷಣ ಇಷ್ಟ ಆದರು. ಥ್ಯಾಂಕ್ ಯು ಸೋ ಮಚ್ ಗೌರಿ ಅವರೇ. ನೀವೇ ಈ ಮನೇಲಿ ಇರಂದ್ರಲ್ಲ, ತುಂಬ ಖುಷಿ ಆಯಿತು. ನಾನು ಬಟ್ಟೆ ಬರೀ ಏನೂ ತಂದಿಲ್ಲ, ಇವಾಗ ಹೋಗಿ ಇಲ್ಲೇ ಅಂಗಡಿಲಿ ತೊಗೊಂಡು ಬರ್ತೀನಿ. ಅಯ್ಯೋ ಬೇಡ ಬಿಡಿ, ನಿಮಗೇನು ನನ್ನ ಏಜ್ ಇದೆ, ನನ್ನದೇ ಬಟ್ಟೆಗಳಿದ್ದಾವೆ, ಕೊಡ್ತೀನಿ, ಹಾಕ್ಕೊಳ್ಳಿ. ನಿಮ್ಮ ಬಟ್ಟೆ ಕೊಡ್ತೀರಾ? ಸರಿ, ಹಾಗಾದರೆ ಥ್ಯಾಂಕ್ ಯು ಸೋ ಮಚ್. ಸರಿ ಬನ್ನಿ, ಹಾಗಾದರೆ ಎಲ್ಲರೂ ಸೇರಿ ಊಟ ಮಾಡಿಬಿಡೋಣ. ನನಗೂ ಹೊಟ್ಟೆ ತುಂಬ ಹಸಿತಾಯಿತು, ನೀವೇ ಕೇಳಿಬಿಟ್ರಿ. ನಡೀರಿ. ಇದು ನಿಮ್ಮದೇ ಮನೆ ಅಂತ ತಿಳ್ಕೊಳ್ಳಿ, ಏನು ಮುಜುಗರ ಅದು ಪಟ್ಕೊಳಕ್ಕೆ ಹೋಗಬೇಡಿ. ನಿಮ್ಗೆ ಯಾವಾಗ ಬೇಕೋ ಆವಾಗ ಬಂದು ಊಟ ಮಾಡಿ, ಏನು ಬೇಕೋ ಅದನ್ನು ನೀವು ಮಾಡಿಕೊಂಡು ತಿನ್ಬೋದು. ಹಾಗೆ ನೀವು ಟೀ ಬೇಕಂದಾಗೂ ಹೇಳ್ಬೋದು. ಅಜ್ಜಿ ಆದರೂ ನಾನಾದರೂ ಮಾಡಿಕೊಡ್ತೀನಿ. ಸೊ ನಂಗೆ ಆಗಿಲ್ಲ ಅಂದರೆ ನೀವೇ ಮಾಡ್ಕೊಂಡು ಕುಡಿಬೋದು. ಪರವಾಗಿಲ್ಲ, ನಿಮಗೇನು ಹಚ್ಚಲ್ಲ, ನಾನು ಮಾಡ್ಕೋತೀನಿ, ನಿಮಗೂ ಕೂಡ ಮಾಡಿಕೊಡ್ತೀನಿ. ನೀವು ಮನೇಲಿ ಇರೋಕ್ಕೆ ಜಾಗ ಕೊಟ್ಟಲ್ಲ, ಅಷ್ಟೇ ಸಾಕು ನನಗೆ. ಸರಿ, ಹಾಗಾದರೆ ಬನ್ನಿ ಊಟ ಮಾಡೋಣ. ನಡೀರಿ. ಹಾಗೆ ಮನೇಲಿರೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಜ್ಜಿ. ನಮ್ದೇನೈತೆವ, ಒಂದು ಹೆಣ್ಮಗಳು ಮನೆ ಬಿಟ್ಟು ಬಂದಾಗ ಒಂದು ಇಟ್ಕೊಳ್ಳೋದು ಒಂದು ನಮ್ದು ಅಲ್ಲ, ಬಿಟ್ಟು ಕಳಿಸಿರ ನಿನ್ನಾರ ಎಲ್ಲಿ ಹೊಕ್ಕಿ? ಈಗಿನ ಕಾಲ ಕೆಟ್ಟ ಸುಮಾರು ಐತಿ. ನಿಮ್ಮಪ್ಪ ಅವ ಬಂದು ಕರ್ಕೊಂಡು ಹೋಗೋರ್ಗು ಇಲ್ಲೇ ನನ್ನ ಮೊಮ್ಮಗಳ. ಸರಿ ಅಜ್ಜಿ, ಅಳಬೇಡಿ.